ರಾಜಣ್ಣ ಅವರು ರಾಜೀನಾಮೆ ಇಸ್ಕೊಂಡಿದ್ದಾರೆ, ಏನು ಹೇಳ್ತೀರಾ? ನನ್ನ ಕೇಳಿದ್ರೆ ನೀವು ಅಲ್ಲ, ಬಿಜೆಪಿ ಒಂದು ಯಾವಾಗಲೂ ಆರೋಪ ಮಾಡ್ತಿದ್ರು ಸೆಪ್ಟೆಂಬರ್ ಕ್ರಾಂತಿ ಹಂಗೆ, ಅದಕ್ಕೇನಾದ್ರು ಕೂಡ ಇದು ಪುಷ್ಟಿನ ಹೇಗೆ ಅಂತ. ನನಗೆ ಮಾಹಿತಿ ಗೊತ್ತಿಲ್ಲ. ಅಸೆಂಬ್ಲಿಲಿದ್ದೆ, ಬರ್ತಾ ಇದ್ದೀನಿ. ರಾಜಣ್ಣಂದು ಏನು ಎತ್ತ ಅಂತೇಳಿ ನನಗೇನು ಮಾಹಿತಿ ಇಲ್ಲ. ಮತಗಳ್ಳತನದ ವಿಚಾರವನ್ನು ನೇರವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಹೀಗಾಯಿತು ಅಂತ ಇದ್ದಾರೆ. ಅಲ್ಲ, ಏನು ಆ್ಯಕ್ಷನ್ನು ಏನು ರಿಯಾಕ್ಷನ್ ಅಂತೇನು ನನಗೆ ಮಾಹಿತಿ ಇಲ್ಲ. ಒಂದು, ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದು ಮಾತನಾಡಿದ್ದಾರೆ. KPCCಯಿಂದ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ. ಅದು ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಅದೇ ಪಕ್ಷದ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ ಮಾತನಾಡಬಾರ್ದು. ಒಂದು ರಾಷ್ಟ್ರೀಯ ಪಕ್ಷದ ವಿಚಾರದಲ್ಲಿ ಅವ್ರೇನು ಇಲ್ಲೇ ಬಂದು ಬೆಂಗಳೂರಿಗೆ ಪ್ರತಿಭಟನೆ ನೇತೃತ್ವ ವಹಿಸಿರ್ತಾರೆ, ಅದು ವಿರುದ್ಧ ಮಾತನಾಡಿದ್ರೆ ಪಕ್ಷದ ಉಲ್ಲಂಘನೆ ಆಗ್ತದೆ ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ನೋಡಿದ್ದೇನೆ. ಅದು ತಪ್ಪಾಗ್ತದೆ. ಅಲ್ಲ, ಸತ್ಯ ಹೇಳಿದ್ದಕ್ಕೆ ಹೀಗಾಯಿತು ಅಂತಿದ್ದಾರೆ ಬಿಜೆಪಿ ಅವರು. ಸತ್ಯ ಅಸತ್ಯ ಅದು ಬೇರೆ. ನಾವು ಸತ್ಯನೋ ಅಸತ್ಯನೋ ಅಂತ ತೀರ್ಮಾನ ಮಾಡ್ತಕ್ಕಂಥವರು ನಾವಲ್ಲ. ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಕರ್ನಾಟಕಕ್ಕೆ ಬಂದು ಮಾತನಾಡಿದ್ದಾರೆ. ಮಾತನಾಡಾದ ಮೇಲೆ ಅದೇ ಪಕ್ಷದ ಮಂತ್ರಿಯೊಬ್ಬರು ಮಾತನಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಆ ಪಕ್ಷದ ಕಾರ್ಯಕರ್ತರು ಮತ್ತು MLAಗಳ ವಾದ. ಅದಕ್ಕೇನು ತೀರ್ಮಾನ ಮಾಡ್ತಾರೋ ಆ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ಮಾಡ್ತಾರೆ. ನಮ್ಮದೇನು ಅದಕ್ಕೆ ಅಭ್ಯಂತರ ಇಲ್ಲ. ಸರ್, ಅವರು ರಾಜೀನಾಮೆಗೆ